ಆ ಕೌ ಶೆಡ್ ಕ್ಲೀನಿಂಗ್ ಮಾಡಿರೋ ನೀರು ಎಲ್ಲ ಇಲ್ಲಿ ಬಂದಿದೆ. ಇದನ್ನ ಏನ್ ಮಾಡ್ತೀನಿ, ನಾನು ನೀರು ಹಾಕಲ್ಲ. ಈ ಡ್ರಮ್ಗಳು ತುಂಬ್ಕೊಂತೀನಿ, ಈ ಡ್ರಮ್ಗೆ ತುಂಬ್ತೀನಿ. ಇದು 800 ಲೀಟರ್ 200 ಲೀಟರ್ ಅಲ್ಲಿ ಮಾಡ್ತೀನಿ. 1,000 ಒಂದು ವಾರಕ್ಕೆ ಮಾಡ್ತೀನಿ. ಈ 3.25 ಎಕರೆಗೆ ಒಂದು ವಾರಕ್ಕೆ ಒಂದ್ಸತಿ ಕೊಡ್ತೀನಿ. ಅದೇ ಹೇಳ್ತೀನಿ ಸರ್, ನಾವು ಹೇಳೋದಂಕ ಒಂದು ಸ್ವಲ್ಪ ನೀವು ತಾಳ್ಮೆಯಿಂದ ಕೇಳಿ, ನಿಮ್ಗೆ ಆಮೇಲೆ ಡೌಟ್ ಕೇಳಿ ಮಾಡ್ತೀನಿ. ಮೊದಲು ಏನ್ ಮಾಡ್ತಾ ಇದ್ದೆ, ಹಿಂಗೆ ಬಕೆಟಲ್ಲಿ ತಗೊಂಡೋಗ್ಬಿಟ್ಟು ಹಿಂಗೆ ಹಾಕಂತ ಹೋಗ್ತಾ ಇದ್ವಿ. ಈಗ ಯೋಚನೆ ಮಾಡಿದೀನಿ, ಲೇಬರ್ ಇನ್ನೂ ಕಮ್ಮಿ ಮಾಡ್ಕೋಬೇಕು ನಾವು. ನಾನು ಮೊದಲು ಈ ನಮಗೆ ಬರೋದೆಲ್ಲ ಲೇಬರ್ ಪೇಮೆಂಟೇ ಆಗ್ತಾ ಇದೆ. ಬೇಡ, ಇನ್ನು ಲೇಬರ್ ಕಮ್ಮಿ ಮಾಡೋಣ ಅಂತ ಹೇಳ್ಬಿಟ್ಟು ಸಿಸ್ಟಮ್ ಮಾಡಿದ್ದೀನಿ. ಏನು ಮಾಡ್ಕೊಂಡಿದ್ದೀನಿ, ಇದು ಜೀವಾಮೃತ ಇರ್ತದೆ. ನಿನ್ನೆ ಅವರು ನಿಮಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು. ಅವರು ಕೆಳಗಡೆ ಒಂದು ಮೇಲ್ಗಡೆ ಒಂದು ಹಾಕಿ ಅಂತ ಒಂದೆಲ್ಲ ನೀವೆಲ್ಲ 1 ಗಂಟೆ ಹೊತ್ತು 1.5 ಗಂಟೆ ಹೊತ್ತು ಅದ್ರ ಬಗ್ಗೆ ನಿಮಗೆ ಚರ್ಚೆ ಆಯಿತು. ಇದು ನನಗೆ ಯಾರೂ ಹೇಳ್ಕೊಟ್ಟಿಲ್ಲ, ನಾನೇ ಮಾಡ್ಕೊಂಡಿದ್ದೀನಿ. ಇದು ಕೆಳಗಡೆ ಕ್ಲೀನ್ ಮಾಡಾಕಿ, ಈ ಸಗಣಿ ಏನು ಇರ್ತತೋ ಇಲ್ಲಿ ಬಂದು ಕುತ್ಕೊಂಡ್ಬಿಡ್ತಾರೆ. ಈ ಮಟ್ಟದ ತನಕ ನಾವು ತಗೊಂತೀವಿ. ಕೆಳಗಡೆ 5 ಬಕೆಟ್ ನೀರು ಹಂಗೆ ಇರ್ತವೆ, 5 ರಿಂದ 6 ಬಕೆಟ್ 50 ಲೀಟರ್ ಇರ್ತವೆ. ಅದನ್ನೇನು ಮಾಡ್ತೀನಿ, ಯಾವ ಗಿಡ ವೀಕ್ ಇದು ಅದಕ್ಕೆ ಆಗ್ತಾ ಇರೋದು ಒಂದು. ಎರಡನೇದು, ಎಲ್ಲಿ ವೇಸ್ಟ್ ಜಾಸ್ತಿ ಹಾಕಿರ್ತೀವೋ ಅಲ್ಲೆಲ್ಲ ಒಯ್ದು ಜಲ್ದಿ ಗೊಬ್ಬರ ಕನ್ವರ್ಟ್ ಆಗ್ತದೆ. ಆಯ್ತಾ? ಅದದು ಇಲ್ಲಿಂದ ಈಗ ಇವತ್ತು ಬಿಡಬೇಕು ಅಂತ ಅನ್ಕೊಂಡಿದ್ದೆ. ಆಕ್ಚುಲಿ ಮಧ್ಯಾಹ್ನ ಮಳೆ ನೋಡ್ಬಿಟ್ಟು ಬಂದು ತಿರ್ಗಿಸ್ಬಿಟ್ಟು ಹೋಗಿದ್ವಿ. ಮಳೆ ಬರಂಗಿದೆ, ಬೇಡ ಬಿಡಿ, ನಾಳೆ ಬಿಡೋಣ ಅಂತ. ಇಲ್ಲಿಂದ ಮೇಲ್ಗಡೆ ಇರೋದೆಲ್ಲ ಇದರಲ್ಲಿ ಬಿಟ್ಬಿಡ್ತೀನಿ. ಇಲ್ಲಿ ಇದನ್ನು ಮತ್ತೆ ಇಲ್ಲಿ ಹಾಕ್ತೀವಿ. ಇದೊಂದು ಫಿಲ್ಟರ್ ಆಯ್ತು, ಇದೊಂದು ಫಿಲ್ಟರ್ ಆಯ್ತು, ಇದರ ಕೆಳಗಡೆ ಒಂದಾಯ್ತು, ಅದ್ರ ಕೆಳಗಡೆ ಇನ್ನೂ 2 ಹಾಕಿದ್ವಿ. ಮರಳು ಹಾಕಿಲ್ಲ, ಜಲ್ಲಿ ಚಿಕ್ಕ ಜಲ್ಲಿ ಹಾಕಿದ್ವಿ. 10 mm 5 mm ಇಂದ 10 mm. ಇದು 20 mm. ಇದ್ರ ಮೇಲ್ಗಡೆ 40 mm ಹಾಕ್ಬೋದು. ನಾನು ಸಾಕು, ಇನ್ನೇನು ನಾವು ಇಲ್ಲೇ ಇರ್ತೀವಲ್ವಾ, ತೆಗೆದು ತೊಳ್ಕನ ಬಿಡಿ ಅಂತ ಹೇಳ್ಬಿಟ್ಟು ಹಾಕಿಲ್ಲ. ಇದು ಇಲ್ಲಿ ಬೀಳ್ತದ, ಇಲ್ಲಿಂದ ಡ್ರಮ್ ಕೆಳಗಡೆ ಮೋಟರ್ ಹತ್ರನೇ ಒಂದು ಡ್ರಮ್ ಇಟ್ಟಿದ್ದೀವಿ. ಗ್ರಾಡಿಯಲ್ ಆಗಿ ಹೋಗ್ಬೇಕು. ಈ ಸಿಸ್ಟಮ್ ನಾವು ಹತ್ತಿ ಹಾಕೋದು ಬೇಡ, ಇದು ಮಾಡೋದು ಬೇಡ ಅಂತ ಹೇಳಿ ಬ್ರಿಡ್ಜ್ ಇಲ್ಲಿಂದ ಪೈಪ್ ಕನೆಕ್ಷನ್ ಇದೆ.